ನಿನ್ನ ತತ್ವ ನಿನ್ನ ನಡೆನುಡಿ ಪರಮ ವೀರಾದಿಗಳಿಗೆ ಸನ್ಯಾಸಿಯರಿಗೆ ಅಷ್ಟವರ್ಣದ ಅರಮನೆಯಲ್ಲಿ ಅಮರ ಭೋಗನ ಭವಿಸುವ ನಮ್ಮಂತವರಿಗೆಲ್ಲ. ಹೌದೇ ತಂದೆ. ಅಮ್ಮ ಮಗಳೇ, ಕಠೋರವಾಗಿ ಮಾತನಾಡುವಿಯಾ? ಯೋಗಿನ ದರ್ಶನ ಮಾತ್ರದಿಂದ ಭೋಗಾದಿಗಳ ಜೀವನ ತೊರೆಯಬೇಕೆಂದಿರುವಿಯಾ? ರಾಜ ಮರ್ಯಾದೆಗೆ ಕುಂದು ತರುವಿಯಾ? ನಿನ್ನ ತಂದೆ ಕೀರ್ತಿಗೆ ಮಜೆ ಬರುವಿಯಾ? ಮೂಢಮತಿ ನಿನ್ನ ಭ್ರಾಂತಿ. ಈ ನಿನ್ನ ಸಿರಿ ಸಂಪದವೋ ಬಯಸಿನೋ ಮುಂದಿನ ದಿನವೋ ಆಯೋಗಿಯ ಕರವೋ ಎನ್ನ ಕೈಗೆ ಕಾಕಿನ ದಿನವೋ ನನ್ನ ಬಾಳಿನ ಸೌಭಾಗ್ಯವೋ ನನ್ನ ಬಾಳಿನ ಸೌಭಾಗ್ಯವೋ ಎನ್ನ ಜೀವನವೋ ಆಯ್ತು ಪಾವನವೋ ಎನ್ನ ಜೀವನವೋ ಆಯ್ತು ಪಾವನವೋ ಬಾಳೆಲ್ಲ ಎನಗೆ ಬಾಳೆಲ್ಲ ಎನಗೆ ನಾ ಒಂದು ಹೃದಯ ಕೇಳುವೆನು ತಂದೆ. ಅಮ್ಮ ಮಗಳೇ, ಕಾಶ್ಮೀರದಲ್ಲಿರುವ ಐಶ್ವರ್ಯವೇ ಸಾಕು, ಹೆಚ್ಚಿನ ಆಸೆ ಬೇಕಿಲ್ಲ. ನನ್ನ ಇಷ್ಟಾರ್ಥ ನೆರವೇರಿಸು ಜನಕ, ಜಗದ ವಿಖ್ಯಾತಿ ಕಾಂತಿ ಕನಕ. ಅಮ್ಮ ಮಗಳೇ ರೇಣುಕಾ, ಜನಕ ಆದಿಶೇಷನ ಬಣಿಯಲ್ಲಿ ಮಾಣಿಕ್ಯ ಬಿದ್ದರೆ ಅದಕ್ಕೆ ಶೃಂಗಾರ, ಕಬ್ಬಿಣದ ಕಡಗ ಬಿದ್ದರೆ ಅದಕ್ಕೆ ಬೆಲೆ ಬರುತ್ತದೆ. ಎತ್ತ ತಂದೆಯಾದ ನಾನು ಮುನ್ನದಿಗೆ ಬರುವ ಕುತ್ತುಗಳಿಗೆ ಎತ್ತ ಮಗಳನ್ನ ಬಲಿಕೊಡಲೆ. ಈ ನಿನ್ನ ನಿರ್ಧಾರ ಬದಲಿಸು. ಇಲ್ಲವಾಯಿತೆಂದರೆ ಇಲ್ಲವಾದರೆ ನೀನು ಸತ್ತರೆ ಚಿಂತೆವಿಲ್ಲ, ಒಂದೆರಡು ದಿನತ್ತು ಸುಮ್ಮನೆ ಆಗುವೆ. ನಿನ್ನ ನೆತ್ತಿಯ ಮೇಲೆ ಮಾಸವು ಹಾರಿಲ್ಲ. ನಿನಗಿಂತ ಛಲಯಾತಕ್ಕೆ ಮಗಳೇ ಯಾವುದು ನಿನ್ನ ಮಗಳೇ? ತಂದೆ, ಅಮ್ಮ ಮಗಳೇ, ಮುಖಕ್ಕೆ ಮಸಿ ಬಳಿಯುವಂತ ಮಗಳು ಎಂದೆಯಾ ನೀನು ನನ್ನ? ಹೌದು ಮಗಳೇ. ಅನ್ನ ಬೇಡಪ್ಪಯ್ಯ. ಏಕೆ ಮಗಳೇ? ರತ್ನವು ಮಸಿ ಬಟ್ಟೆಯಲ್ಲಿಟ್ಟರೂ ಒಂದೇ, ಆ ತಿಪ್ಪಿಯಲ್ಲಿ ಎಸೆದರೂ ಒಂದೇ. ರತ್ನವೆಂದು ಹೇಳುವರಾಗಲಿ ತಿಪ್ಪಿಯಲ್ಲಿ ಎಸೆದ ಕೂಡಲೇ ಇದು ಕಲ್ಲೆಂದು ನುಡಿಯಲು ಸಾಧ್ಯವಿಲ್ಲ. ನೀನು ಸತ್ತರೂ ಚಿಂತೆ ಇಲ್ಲ, 4 ದಿನ 10 ದುಃಖವನ್ನು ಮರೆತುಕೊಳ್ಳುವೆನೆಂದೇ ಅಲ್ಲ. ಸತ್ತಾಗ ಯಾರು ಹಿಂದೆ ಬರುವುದಿಲ್ಲ. ಅಳುವರು ಮಗಳು ಹೋದಳಲ್ಲ ಎಂದು ಮರೆತು ಆನಂದ ಪಡುವರು. ಈಗ ನಾನು ಸತ್ತಿರುವೆನೆಂದು ತಿಳಿ ನಿನ್ನ ದಾರಿಯನ್ನು ಹಿಡಿ. ಅಹೋ ರೇಣುಕಾ, ಜಪಮಾಲೆಯನ್ನರಿಸಿ 4 ಮಡಿಯನ್ನಿಟ್ಟು ಗಟ್ಟೆ ಕೆಲಸ ತಿನ್ನುವ ಸನ್ಯಾಸಿಯ ಮದುವೆ ಮಾಡಿಕೊಂಡು ಸುಖ ಪಡುವಿಯ? ಅಮ್ಮ ಮಗಳೇ ರೇಣುಕಾ, ಅಂಶ ಕೋರಿಕಾ ತಲ್ಪದಲ್ಲಿ ಮಲಗಬೇಕಾದ ಈ ನಿನ್ನ ಸುಖ ಕೋಮಲವಾದ ಶರೀರ ಹುಲ್ಲಿನ ಮೇಲೆ ಮಲಗಿ ಕಲ್ಲು ಮುಳ್ಳುಗಳನ್ನು ತೊಳೆದು ಕಣ್ಣೀರು ಇಳಿಸುತ್ತ ಕಾಲ ಕಳೆವಿಯೇನಮ್ಮ? ಬೇಡ. ಏಕೆ ಮಗಳೇ ಬೇಡ. ಏಕೆ ತಂದೆ? ನಿನ್ನ ಮೆಚ್ಚುವ ಅನೇಕ ರಾಜಪುತ್ರರ ಭಾವಚಿತ್ರಗಳು ಈಗ ಇಲ್ಲಿರುವವು ನೋಡು. ಅವಳು ನೀನು ಯಾರನ್ನು ಮೆಚ್ಚುವಿಯೋ ಅವರಿಗೆ ನಿನ್ನ ವೈಭವದಿಂದ ದಾರಿ ಎಳೆದು ಕೊಡುವೆ. ಇನ್ನು ಕಾಲಾವಕಾಶ ಕೊಡುವೆ. ಆಲೋಚನೆ ಮಾಡಿ ನಿನ್ನ ನಿರ್ಧಾರ ತಿಳಿಸು ಕುಮಾರಿ. ನಿನ್ನ ಬಾಳು ಬೆಳಗೋದು ಸನ್ಮಾರ್ಗದ ದಾರಿ. ರಾಜಾಪುರ ಜಗದೀಶ ನಾಡುವ ಜಗವೇ ನಾಟಕ ರಂಗ
ಐಶ್ವರ್ಯ ವಸ್ತು ಮೇಲೆ ಕೇಳಿ ರೇಣುಕರಾಜ. ಅಹೋ ರಾಜ, ಅಹೋ ಯತಿಕುಲ ತಿಲಕರಾದ ನಾರದ ಮಹರ್ಷಿಗಳೇ, ಅಹೋ ರಾಜ, ಎಂಬ ಮಗಳಾದ ರೇಣುಕಾ ದೇವಿ ಹಠಮಾರಿತನದಿಂದ ಗುರುಕೃಷಿ ವಂಶೋದ್ಭವನಾದ ಜಮದಗ್ನಿಯನ್ನು ಲಗ್ನ ಮಾಡಿಕೊಳ್ಳುವೆನೆಂದು ಪ್ರತಿಜ್ಞೆಯನ್ನು ಮಾಡಿರುವಳು. ಹೌದೇ ರಾಜ? ಅಹೋ ಸ್ವಾಮಿ ನಾರದರೇ, ಅಹೋ ರಾಜ, ಇದು ಎನ್ನ ಮನಸ್ಸಿಗೆ ಒಪ್ಪದೆ ಎನ್ನಗೆ ಸರಿಸಮನರಾದ ರಾಜಪುತ್ರನಿಗೆ ಕೊಟ್ಟು ಲಗ್ನ ಮಾಡಿಕೊಡಬೇಕೆಂದು ಎನ್ನ ಮನಸ್ಸಿಚ್ಛೆ ಇರುವುದು. ಹೌದೇ ರಾಜ? ಅಹೋ ಸ್ವಾಮಿ ನಾರದರೇ, ಅಹೋ ರಾಜ, ಇಂಥ ಸಂದಿಗ್ಧ ಪರಿಸ್ಥಿತಿಯನ್ನು ನೀವೇ ಪರಿಹರಿಸಿರಿ ಮುನಿಪ, ಇಷ್ಟೆಯನ್ನು ಭಿನ್ನಪ. ಅಹೋ ರಾಜ, ಅಹೋ ಸ್ವಾಮಿ ನಾರದರೇ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳಿರಿ. ಅಹೋ ನಾರದರೇ, ಕಾಶ್ಮೀರ ದರಸರಾದ ರೇಣುಕರಾಜನೇ, ಸತ್ಯ ವಿಚಾರವನ್ನು ತಿಳಿಸುವೆನು, ಚಿತ್ತ ಬಿಟ್ಟು ಕೇಳು. ಅದೇನು ಚೆನ್ನಾಗಿ ಹೇಳಿರಿ. ಅದೇನೆಂದರೆ, ಅದೇನು ನಾರದರೇ, ಜಮದಗ್ನಿ ರೇಣುಕಾ ದೇವಿಯರನ್ನು ಯಾರೆಂದು ತಿಳಿದುಕೊಂಡಿರುವೆ? ಅವರು ದಾರು ಸ್ವಾಮಿ. ಕೈಲಾಸ ವಾಸನಾದ ಪರಮೇಶ್ವರನು, ಆದಿಶಕ್ತಿ ಸ್ವರೂಪರಾದ ಪಾರ್ವತೀ ದೇವಿಯು ಲೋಕ ಕಲ್ಯಾಣಾರ್ಥವಾಗಿ ಭೂಲೋಕದೋಳು ಅವತರಿಸಿರುವರು. ನಿನ್ನ ಮಗಳಾದ ರೇಣುಕಾದೇವಿಯನ್ನು ಶಕ್ತಿ ಸ್ವರೂಪಳೆಂದು ತಿಳಿದು ಈ ಜಗನ್ಮಾತೆಯನ್ನು ಜಮದಗ್ನಿಗೆ ದಾರಿಯಲ್ಲಿ ಕೊಡು. ಅಹೋ ರಾಜ, ಅಹೋ ನಾರದರೇ, ಈ ಜಗನ್ಮಾತೆಯ ಗರ್ಭದೋಳು ನಾರಾಯಣಂಶ ಸಂಭೂತನಾದ ಭಾರ್ಗವರಾಮನ ಜನಿಸುವನು. ಭೂಭಾರ ಕಡಿಮೆ ಮಾಡಲು ದುಷ್ಟರಂ ಸಂಹರಿಸಿ ಶ್ರೇಷ್ಠರಂ ರಕ್ಷಿಸುವನು ರೇಣುಕರಾಜ. ಈ ಮಾತು ನಿಜ. ಅಹೋ ತ್ರಿಕಾಲ ಜ್ಞಾನಿಗಳಾದ ನಾರದ ಮಹರ್ಷಿಗಳೇ, ಅಹೋ ರೇಣುಕರಾಜ, ನಾನಂತ ಅಜ್ಞಾನಿಯು ರೇಣುಕಾ ದೇವಿ ಜೀವನ ಚರಿತ್ರೆ ನಿಮ್ಮಿಂದ ತಿಳಿದುಕೊಂಡನು. ಎನ್ನ ಮನದಲ್ಲಿ ಮಹಾನಂದ ಪಟ್ಟನು. ನಿಮ್ಮ ಇಷ್ಟದಂತೆ ರೇಣುಕಾ ಜಮದಗ್ನಿಯರ ಕಲ್ಯಾಣವು ಮಹಾ ವೈಭವದಿಂದ ನಡೆಸುವೆನು ಮುನಿಪುಂಗವ. ನೋಡಿರಿನ್ನು ಮದುವೆ ಸಂಭ್ರಮದ ವೈಭವ.
ಅಹೋ ರಾಜೇಂದ್ರ, ಅಹೋ ನಾರದರೆ, ನಾನಿನ್ನು ಹೋಗಿ ಬರುವೆ. ಹ. ಅಪ್ಪಣೆ ಎಂದೇ ಪಾಂಸ ರೇಣುಕ ರಾಜ ಸದ್ಧರ್ಮ ತೇಜ. ಸಂತೋಷದಿಂದ ಹೋಗಿ ಬನ್ನಿರಿ ಸ್ವಾಮಿ, ಭಕ್ತಜನ ಪ್ರೇಮಿ. ವರ ನೀಡೆ, ವರ ನೀಡೆ, ವರ ನೀಡೆ ಎಲ್ಲ ತಾಯಿ. ವರ ನೀಡೆ, ವರ ನೀಡೆ, ವರ ನೀಡೆ ಎಲ್ಲ ತಾಯಿ. ಶುಭ ಶಾಂತಿ ನಮಗೆ, ಶುಭ ಶಾಂತಿ ನಮಗೆ. ಮಧುಕೈಟವರನ ಕರೆದುರುಳಿಸಿದೆ, ಕಿವಿ ಹರಿಹರನ ಪರಿಪಾಲಿಸಿದೆ. ಮಧುಕೈಟವರನ ಕರೆದುರುಳಿಸಿದೆ, ಕಿವಿ ಹರಿಹರನ ಪರಿಪಾಲಿಸಿದೆ. ಮನಸ್ಸಿನ ಬಯಸಿದ ಒಡೆದುರುಳಿಸಿದೆ. ಮನಸ್ಸಿನ ಬಯಸಿದ ಒಡೆದುರುಳಿಸಿದೆ. ಇರುವಾನೆ ಕುಮೆತೋನೆ ಮಾತೆ ಪ್ರಚಾನೆ. ಇರುವಾನೆ ಕುಮೆತೋನೆ ಮಾತೆ ಪ್ರಚಾನೆ. ವರ ನೀಡೆ, ವರ ನೀಡೆ, ವರ ನೀಡೆ ನಮ್ಮ ತಾಯಿ. ನಿನ್ನಿಂದ ಸುಖ ಶಾಂತಿ ನಮಗೆ, ನಿನ್ನಿಂದ ಸುಖ ಶಾಂತಿ ನಮಗೆ. ನಾರದರೆ, ಅಮ್ಮ ಜನನಿ, ನಿಮ್ಮಿಂದಲಾದರೂ ನನ್ನ ತಂದೆಗೆ ರೇಣುಕಾ ದೇವಿಯ ಚರಿತ್ರೆ ತಿಳಿದು ಮನಸ್ಸು ಬದಲಿಸಿದೆವು. ಹೌದು ಮಾತೆ. ನಾರದರೆ, ಅಮ್ಮ ಮಾತೆ. ಈ ನಿಮ್ಮ ಕಂಠವು ಹಾ, ಸ್ಥಿರವಾಗಿರಲೆಂದು ನಾನು ಆಶೀರ್ವಾದವನ್ನು ಮಾಡಿದೆ. ಹೌದೇ ಮಾತೆ. ಆ ಪಾಂಡುರಂಗನು ನಿಮ್ಮನ್ನು ಎಂದೆಂದಿಗೂ ಕೈ ಬಿಡುವುದಿಲ್ಲ. ಹಾ, ನಿನ್ನ ಇಷ್ಟದಂತೆ ಆಗಲಿ ಮಾತೆ. ನೀವು ಎಲ್ಲಿರುವರೋ ಹಾ, ಅಲ್ಲೆಲ್ಲವೂ ಸುಖವು ಲಭಿಸಲಿ. ಹಾ. ನಾರದ, ಮನಸ್ಸು ಮಾಡಿದರೆ ಇದೇನು ಅಗಾಧ. ಹೇ ಬಂಗಾರದ ಬೊಮ್ಮೆ ಎಂದಿರುವ ಮಗಳೇ ರೇಣುಕ, ಜನಕ, ನೀನು ನನ್ನ ಮಗಳಲ್ಲ, ನಮ್ಮ ವಂಶಧಾರದ ಕುಮಾರಿ. ಅಮ್ಮ ಮಗಳೇ ರೇಣುಕ, ಜನಕ, ನೆಚ್ಚಿದ ಮಗಳನ್ನು ಕಾಡಿ ಉತ್ತನಂತೆ ವರ್ತಿಸಿದೆ. ತಾಯಿ, ಇನ್ನು ನಿನ್ನ ಇಚ್ಛೆಗೆ ಅಡ್ಡಿಯಾಗಲಾರೆ. ಜಮದಗ್ನಿ ಮುನಿವರನಿಗೆ ನಿನ್ನ ದಾರಿ ಎರೆದು ಕೊಡಲು ಸಿದ್ಧನಾಗಿರುವೆ. ನಾಳೆ ಬ್ರಹ್ಮರಾಂಬ ದೇವಾಲಯದಲ್ಲಿ ನಿನ್ನ ಮದುವೆ ಖಂಡಿತ ಎಂದು ತಿಳಿ ಮಗಳೇ. ನಾನಿನ್ನ ಕೊಡ ಮಾಡಲಾರೆ ತಂದೆ. ಅಮ್ಮ ಮಗಳೇ, ನಾರದರಿಂದಲಾದರೂ ರೇಣುಕಾ ದೇವಿಯ ಚರಿತ್ರೆಯನ್ನು ತಿಳಿದ ಮೇಲೆ ಹ. ನಿನ್ನ ಮನಸ್ಸು ಬದಲಿಸಿದೆ. ಹ, ನಿನ್ನ ಹೌದು ಮಗಳೇ. ಇಷ್ಟ ನೆರವೇರಲಿ ಜನಕ. ಇಲ್ಲಿಂದಾಯ್ತು ನಿನ್ನ ಜನ್ಮ ಸಾರ್ಥಕ. ಬಳಿ ಬಳಿರೇ ಎಲೈ ಸಾರಥಿ. ಮತ್ತೇನು ಭವತಿ? ನಮ್ಮ ಪುತ್ರಿಯಾದ ರೇಣುಕಾ ದೇವಿ ವಿವಾಹ ಮಹೋತ್ಸವಕ್ಕೆ ಬಂದು ಬಾಂಧವರನ್ನು, ಅತಿಥಿ ಅಭ್ಯಾಗತರನ್ನು, ಪುರಜನದ ಪರಿವಾರದವರನ್ನು ಬರೇ ಮತ್ತು ಪುರೋಹಿತರಂಬರೆಯಲು ಸಾರಥಿ ಪಗಲಿನ ಜಾಗೃತಿ. ನಿಮ್ಮ ಇಷ್ಟದಂತಾಗಲಿ ಭವತಿ.
ಶಿವರುದ್ರಗೌಡ ಇವರು ಚಾಮುಂಡಮ್ಮಕ್ಕ ಅವರು 51 ರೂಪಾಯಿ ಬಹುಮಾನ ಪುರಸ್ಕಾರ ಮಾಡುತ್ತಾರೆ. ಕ್ಷೇತ್ರದಲ್ಲಿ ಪೂರಿಪಲ್ಲಿ ಎಂಬ ಪಟ್ಟಣದಲ್ಲಿ ನಾಂದ್ರಟ್ಟಿ ಎಂಬ ನಗರದಲ್ಲಿ ಉಪ್ಪಿಟ್ಟು ಎಂಬ ಊರಿನಲ್ಲಿ ತವಡೇಬಾದು ಎಂಬ ತಾಲೂಕಿನಲ್ಲಿ ಜಿಲಿಬಿಲಿ ಎಂಬ ಜಿಲ್ಲೆಯಲ್ಲಿ ಓಸಿ ಎಂಬ ಓಣಿಯಲ್ಲಿ ಬ್ರಾಂದಿ ಎಂಬ ಬಾರಿನಲ್ಲಿ ಕುಳಿತುಕೊಂಡು ಕೆಲಸವನ್ನು ಮುಗಿಸಿಕೊಂಡು ಬಂದಂತ ಸುಂದರ ಸಾರಥಿ ಎನ್ನುತ್ತಾರೆ ದೇವ. ಹೇಳಿಕೊಂಡು ಬರಬೇಕ ತಮ್ಮ ನಾಮಾಂಕಿತವ ದೇವ. ನಾವುದಾರೆಂದರೆ ಯಾರು ದೇವ? ಎಲೆಗೆ ಎದುರಾಗಿ ಬಂದಾದವರನ್ನು ಕಡುಗಳಿಸಿ ರುದ್ರನಂತ ತತ್ಮೂರ್ಖರ ಶಿರವು ಮರುಗಡೆಯುವ ಸಾಮರ್ಥ್ಯ ಅಸಲಿತವಲಿತನಾದ ಎನ್ನ ಪ್ರಕಾರ ಚಪ್ಪನ್ನಾರ ದೇಶದ ಭೂಪಾಲಕರು ತಪ್ಪದ ಕಪ್ಪು ಕಾಣಿಕೆ ಅಂತಂದೊಪ್ಪಿಸುವರು. ಎನ್ನ ಸಂತನ ಸಂಜನಿಗೆ ಜಯಂಕೃತಿಗ ತ್ರಿಭುವನ ವೀರರು ಇದೇನು ದಾಳಿ ಎಂದು ಭಯಗ್ರಸ್ತರಾದರು.
ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ ದೇವ. ಶೃಂಗಾರವಾಗಿ ಕಂಗೊಳಿಸುವ ಈ ಸಭಾ ಮಂಟಪಕ್ಕೆ ನಾನು ಬಂದ ಕಾರಣವೇನೆಂದರೆ ನನ್ನ ಎನ್ನ ಪುತ್ರನಾದ ಕಾರ್ತಿವೀರಾರ್ಜುನನಿಗೆ ಪಟ್ಟಾಭಿಷೇಕ ಮಾಡಲು ಬರಣವಾಯಿತು ಸಾರಥಿ. ತಿಳಿದೇನಾದ ಒಂದು ಸಂಗತಿ ತಿಳಿಯಿತು ಭೂಪತಿ. ಮುಂದೇನು ಸಂಗತಿ? ಸಾರಥಿ ಭೂಪತಿ, ಎಲ್ಲ ಬಾಹುಬಲೇಶ್ವರ ಕಾರ್ತಿವೀರಾರ್ಜುನನಿಗೆ ನಿಮ್ಮ ಪಿತರ ಅಪ್ಪಣೆಯಾಗಿರುವುದು ತಪ್ಪದೆ ಬರಬೇಕಂದು ಹೇಳಿ ಕರೆದುಕೊಂಡು ಬರುವಂತ ನಾವು ಸಾರಥಿ. ಹೋಗುರಿ ಜಾಗೃತಿ. ನಿಮ್ಮೆಷ್ಟೊಂದಾಗಲಿ ಭೂಪತಿ. ಬಂದವರಂ ದಾರಂದು ಕೇಳಿದ ದೊರೆಯೇ ಭಾಗ್ಯ ಸರಿಯೇ. ಎಂತ ವೀರಾದಿ ವೀರ ರಾತ್ರಂಚರಂ ಲೆಕ್ಕಿಸಿ ಮಣ್ಣು ಮುಕ್ಕಿಸಿ ಮಿಕ್ಕಿ ಬರೆದೆಂದೆನಿಸಿ ನನಗಿಸುವ ಪ್ರಸನ್ನತರ ಆಯುಧಂ ಕಡೆಗೆ ಬಂದ ವೀರರನ್ನು ಕೇಳುವ ನೀವು ಬರಬರದೆ ಓಹೋ ದೇವ, ನಾವು ದಾರಂದರೆ ಭೋಗದಲ್ಲಿ ಇಂದ್ರನು, ತ್ಯಾಗದಲ್ಲಿ ಕರ್ಣನು, ಕೋಪದಲ್ಲಿ ರುದ್ರನು, ಶಪಥದಲ್ಲಿ ಅರ್ಜುನನು, ಪರಾಕ್ರಮದಲ್ಲಿ ಪರಶುರಾಮನು, ಪತಿವ್ರತೆಯಲ್ಲಿ ಅನುಸೂಯೆಯು, ನ್ಯಾಯದಲ್ಲಿ ಧರ್ಮಜನು, ಶಕ್ತಿಯಲ್ಲಿ ಜಲಂಧರನು, ಭಕ್ತಿಯಲ್ಲಿ ಬಲಿಚಕ್ರವರ್ತಿಯು, ಮಾನದಲ್ಲಿ ದುರ್ಯೋಧನನು, ಶಾಂತಿಯಲ್ಲಿ ಚಂದ್ರನು, ಕಾಂತಿಯಲ್ಲಿ ಸೂರ್ಯನು, ಇಂತಿಷ್ಟು ವೈಭವದಿಂದ ಬಂದವರನ್ನು ದಾರೆಂದು ಕೇಳಿದ ದೇವ, ಹೇಳಿಕೊಂಡು ಬರಬೇಕು ನಮ್ಮ ನಾಮಾಂಕಿತವ. ಹೌದು ದೇವ. ಹಾಗಾದರೆ ಇತ್ತ ಬರುವಂತವನಾಗೂ ಚಿತ್ತ ಬಿಟ್ಟು ಕೇಳು. ಇವ ಎನ್ನಯ ಈ ಮಹಾ ಸೇರುವರಂತ ಒಳೆಯುವ ಕಥೆಯಂ ಕಂಡು ಸ್ವರ್ಗಾಧಿಪತಿಯಾದ ಹಿಂದನು ತನ್ನ ಪಟ್ಟಣವನ್ನು ಬಿಟ್ಟು ದಿಕ್ಕೆತ್ತಿ ಓಡಿ ಹೋದನು. ಬಲೆ ಭೂಪತಿ, ಇದು ಅಲ್ಲದೆ ಎನ್ನಯ ನಡೆ ಕಟ್ಟಿನ ಗಂಟಾಲವ ಜಾಗೃತಿ ಪಾಲಕರು ಭೂಪತಿ, ಇದು ಅಲ್ಲದೆ ಧರಣಿಯಲ್ಲಿರುವ ಭೂಪಾಲಕರನ್ನು ಜಯಿಸಿ ಪಟ್ಟಾರಕ್ಷರಂಧರಿಸಿ ಅಥವಾ ವಿತಲರ ಸಾತಳ ಪಾತಾಳ ಲೋಕಗಳನ್ನು ಭೇದಿಸಿ ಚಂದ್ರ ವಂಶದ ತಿರುಗರಂಧರಿಸಿ ಅದು ಕೊರಲ ಆಯುಧ ಮೊದಲಾದ ನಮ್ಮ ವಂಶದ ಶ್ರೇಷ್ಠರಿಗೆ ಧರಿಸಿದ ವೀರ ಮಹಾರಾಜನ ಪುತ್ರ ರಾಜ್ಯ ಭಗವ ರಾಕ್ಷಸರಂ ಕಳ್ಳಾಕ್ಷರಂ ಈ ಎಲ್ಲ ಶಾಸ್ತ್ರದ ಭಾವುಗಳು ದಿಕ್ಕಿದವು, ಹಾಡಿದವು. ಮೂರು ಲೋಕದ ಮೀರಿದ ಸೂರ ಅಮರಾವತಿ ದಿಕ್ಕರಿಸಿ ಬರೆಯುವ ಪರಿಪಾಲಿಸುವ ಸಾವಿರ ಭುಜದ ಕಲಿಸೂರ ಕಾರ್ತಿವೀರಾರ್ಜುನ ಎಂದು ಜಯಬೇರಿಯಲ್ಲಿ ಬರೆದರದಿ ಒಂದು ರೈಲ್ವೆ ಜಾಗೃತಿ. ವೀರ ಕಾರ್ತಿವೀರಾರ್ಜುನನಾದರೆ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಭೂಪತಿ, ಅಂದವಾದ ಈ ಸಭಾ ಮಧ್ಯಕ್ಕೆ ನಾವು ಬಂದ ಕಾರಣವೇನೆಂದರೆ ಏನು ದೇವ? ಜಪಾನ್ ದೇಶದ ರಾಜರಿಂದ ಕಪ್ಪು ಕಾಣಿಕೆ ಒಪ್ಪಿಸಿಕೊಳ್ಳುವ ಹೋಗುವುದೆಂದರಿಸಿದ ಬಲೆ ಎನ್ನ ಪಿತಲ ಒಪ್ಪದಿಂದ ಬರ ಹೇಳಿದ ಕಾರಣ ಕರಪಲ್ಲ ಬದಿಕಕ್ಕ ಪಾಲಿಯಾಗಿ ಬರೋಣವಾಯಿತು ಸಾರಥಿ. ತಿಳಿಯಿತು ಭೂಪತಿ. ಪೀಠವನ್ನು ಅಲಂಕರಿಸಿದ ಜಾಗೃತಿ. ನಮೋ ನಮೋ ಜನಕ ಸಕಲ ಐಶ್ವರ್ಯ ಪ್ರಾಪ್ತಿರಸ್ತು ಬಾಸುದರೆ ಸುಂದರ ಸುಕುಮಾರನ
ಅಲ್ಲದೆ ದೇವತೆಗಳೇನಾದರೂ ನಮ್ಮ ಮೇಲೆ ಅಸೂಯ ಭಾವನೆ ತೋರುತ್ತಿರುವರೆ ಹೇಗೆ? ಜನಕ ಕುಮಾರ, ಅಂಗಭಂಗಕ ಲಿಂಗ ಮಗದ ಮಾನವ ಮೊದಲಾದ ಜಪ್ಪನ್ನಾರು ದೇಶದ ರಾಜನೇನಾದರೂ ಕಾಲಕ್ಕೆ ಕಪ್ಪು ಕಾಟಿಕೆ ತಂದೊಪ್ಪಿಸದೆ ತಪ್ಪಿ ತಪ್ಪಿನಿರುವರೆ ಹೇಗೆ? ಜನಕ ಕುಮಾರ, ಅಲ್ಲದೆ ದೇವತೆಗಳೇನಾದರೂ ನಮ್ಮ ಮೇಲೆ ಅಸೂಯ ಭಾವನೆ ತೋರುತ್ತಿರುವರೆ ಹೇಗೆ? ಜನಕ ಅದು ಜನಕ ನಮ್ಮ ಮೈಸ್ಪತಿ ನಗರದ ಶೃಂಗಾರಮ ಕಂಡು ಮನುಷ್ಯರೇನಾದರೂ ಪುಂಡತನ ಬೆಸಿಗಿರಬರೆ ಹೇಗೆ? ತಂದೆ ಯಾವ ವಿಷಯವಾಗಿ ಕರೆಸಿದೆ ಎಲ್ಲ ಮುಂದೆ ಅಡಿನೇ ಇದರಲ್ಲಿ ಯಾರಾದರೂ ನಮ್ಮ ದ್ವೇಷ ಸಾಧಿಸಿ ಬರುತ್ತಾರೆ. ಬಾಲಾಕ್ಷರ ಪಕ್ಷ ಸ್ಥಳಗಳು ಅಡಿಗೆ ಬಂದರು ಅವರನ್ನು ಹಿಡಿದು ತಂದು ನಮ್ಮ ನಗರದ ಮಹಾದ್ವಾರದ ಮುಂಭಾಗದ ಕಂಬಕ್ಕೆ ಕಟ್ಟಿ ಹಾಕುವೆ. ತಂದೆ, ನೀನು ಕಸಿದ ತಕ್ಷಣಕ್ಕೆ ನಾನು ಬಂದೆ. ಬೇರುಂಡನಂತೆ ಪ್ರಜ್ವಲಿಸುವ ಚಂದ್ರವಂಶದ ಕಲಿ ತಿಲಕರಾದ ಕಾರ್ತಿವೀರಾರ್ಜುನನೇ, ಎನ್ನ ನುಡಿಯನ್ನು ಕೇಳಬೇಕರೆ. ಸುರರಾಜ್ಯಕ್ಕಿಂತ ಶ್ರೇಷ್ಠವಾದ ನಮ್ಮ ಮೈಸ್ಪಿತಿ ನಗರವನ್ನು ನಿನಗೆ ಕಟ್ಟುವ ವಿವೃತ್ತಕ್ಕೆ ಮರ್ಯಾದೆಯಿಂದ ಕೊಟ್ಟ ಪಟ್ಟಾಭಿಷೇಕಂ ಕಾರ್ಯಂ ಕೈಗೊಳ್ಳುವ ಕೃತ್ಯವಾಗಿ ನಿನ್ನನ್ನು ಕರೆಸಿದರು. ಕೇಳಿದೆಯಾ ಕಾರ್ತಿವೀರನೆಂಬ ಮೋಹದ ಕುಮಾರ? ಅದರ ಮಗ ಭೀಕರ ಅಬೋ ಜನಕ ಕುಮಾರ, ಹಿಂದಕ್ಕೆ ನಮ್ಮ ವಂಶದ ಮಾರ್ತರಾಯನೆಂಬ ಅರಸನು ಬ್ರಾಹ್ಮಣರಿಗೆ ದಾನವನ್ನು ಕೊಡಬೇಕಾದರೆ ತನ್ನ ಕೈಯಿಂದ ಕೊಡದೆ ನಿಮಗೆ ಬೇಕಾದಷ್ಟು ತೆಗೆದುಕೊಂಡು ಹೋಗಿ ಎಂದು ಹೇಳಿದನಂತೆ. ಅಂತ ಚಂದ್ರ ವಂಶದೊಳಗೆ ಉದಯಿಸಿದ ಈ ನಿನ್ನ ಕುಮಾರನು ಸಾಮಾನ್ಯರೇ. ಅವೋ ಜನಕ ಕುಮಾರ, ಹಿರಿಯರಿದ್ದು ನಿಮ್ಮ ಆಶೀರ್ವಾದದಿಂದ ಸಪ್ತ ಧರ್ಮಗಳನ್ನು ಬೆಳೆದೆ ಅದರಲ್ಲೇ ಆಯಾ ವಾಚ ಮನಸ್ಸಿನಿಂದ ರಾಜ್ಯವನ್ನು ಪರಿಪಾಲಿಸಿವೆ. ಏಳದೆಯ ಅಧಿಪರಾರುತ್ತೇವೆ. ಓಹೋ ರಾಜ್ಯ ಕುಲಶೇಖರನಾದ ಎನ್ನ ಕುಮಾರನೇ, ಅವೋ ಜನಕ ಹೇಳುವನೆ ಕೇಳು. ರಾಜ್ಯ ಧರ್ಮದ ವಿಚಾರ ಅದೇನು ಜನಕ? ಅದು ಏನೆಂದರೆ ಅದೇನು ಜನಕ? ಈ ರಾಜ್ಯದ ಸಿಂಹಾಸನದ ಅಧಿಕಾರದ ಕೆತ್ತಿಗೆಯನ್ನೇರಲು ಏಕಿದ್ದ ಒಳ್ಳೆ ಕೆಲವು ರಾಜ್ಯ ಪ್ರಶ್ನೆಗಳನ್ನು ಕೇಳುವನು. ಅಂಥ ಜಾಣತನ ನಿನ್ನಲ್ಲಿದ್ದರೆ ತಕ್ಕ ಉತ್ತರವನ್ನು ಬಿತ್ತರಿಸುವೆಯ. ಸಹಜವಾಗಿ ಬಿತ್ತರಿಸಲು ಜನಕ. ಅಹೋ ತನಯ, ಅವೋ ಜನಕ, ದೇವಲೋಕದಲ್ಲಿ ಸದಾಕಾಲ ಸಂಪತ್ತಿನಿಂದ ಇರುವವರಾದರೂ ಯಾರು? ಈ ಲೋಕದಲ್ಲಿ ಸೋಲೊಯ್ಯುವರಾದರೂ ಯಾರು? ಧರಣಿಯಲ್ಲಿ ಪ್ರತಿಕರಾದರೂ ಯಾರು? ಭೂಮಂಡಲದಲ್ಲಿ ಪರದೇಶಿಗಳಾದರೂ ಯಾರು? ಮಚ್ಚಕದಲ್ಲಿ ಅತಿಥಿಗಳಾದರೂ ಯಾರು? ಕಾರ್ತಿವೀರನೆಂಬ ಕುಮಾರನೇ, ಈ ಪ್ರಶ್ನೆಗಳಿಗೆ ತಕ್ಕ ಉತ್ತರವನ್ನು ಹೇಳು ಬೇಗನೆ. ಕುಮಾರನೇ, ದತ್ತಾತ್ರೇಯ ಮುನಿಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಸಕಲ ಧರ್ಮ ಶಸ್ತ್ರಾಂಗಗಳನ್ನು ಅರಿತು ಈ ನಿನ್ನ ಕುಮಾರನು ಸಾಮಾನ್ಯರೇ ನೀನು ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳುವನು. ಜನಕ ಕುಮಾರ, ದೇವಲೋಕದಲ್ಲಿ ಸದಾ ಸಂಪತ್ತಿನಿಂದ ಮೆರೆಯುವರು ಇಬ್ಬರು. ಒಬ್ಬನು ವೈಕುಂಠದೊಡೆಯ ಲಕ್ಷ್ಮೀಪತಿಯಾದ ಮಹಾ ವಿಷ್ಣು, ಇನ್ನೊಬ್ಬ ಧನಾಧಿಪತಿಯಾದ ಜನಕ. ಈ ಜಗದಲ್ಲಿ ಸೋಲುವವರು ಇಬ್ಬರು. ಒಬ್ಬ ಕನ್ಯಾಪಿದನು, ಇನ್ನೊಬ್ಬ ಸಾಲಗಾರನು. ಅಪ್ಪೋ ಜನಕ ಕುಮಾರ, ಈ ಭೂಗರ್ಭದಲ್ಲಿ ನಮಗೆ ಕಾಣುವ ಪ್ರತಿಕರರು ಇಬ್ಬರು. ಅವರು ಯಾರು ಪುತ್ರ? ಅವರು ದಾರಂದ್ರೆ ಅವರು ದಾರು. ಒಬ್ಬ ಸೂರ್ಯನು, ಇನ್ನೊಬ್ಬ ಚಂದ್ರನು. ಅಪ್ಪೋ ಜನಕ ಕುಮಾರ, ಈ ಸೃಷ್ಟಿಯಲ್ಲಿ ಪರದೇಶಿಗಳು ಇಬ್ಬರು. ಅಪ್ಪೋ ಜನಕ ಕುಮಾರ, ಒಬ್ಬ ಜೀವ ಮತ್ತೊಬ್ಬ ದೇಹ. ಅಪ್ಪೋ ಜನಕ ಕುಮಾರ, ಈ ಭೂಲದಲ್ಲಿ ನಮಗೆ ಕಾಣುವ ಅಸ್ಥಿಗಳು ಇಬ್ಬರು. ಅವರು ಯಾರು ಕುಮಾರ? ಅವರು ದಾರಂದರೆ ಅವರು ದಾರು. ಒಂದು ಧನ, ಮತ್ತೊಂದು ಯೌವನ. ಇಷ್ಟು ಮಾತ್ರ ಭಗವತ್ ಸ್ವರೂಪಿಗಳಾದ ನನ್ನ ಗುರುಬರರು ದತ್ತಾತ್ರೇಯರು ಹೇಳಿಕೊಟ್ಟಿರುವರು. ತಂದೆ, ಇದರಲ್ಲಿ
ತಪ್ಪಿದರೆ ವಿವರಿಸಲನ್ನ ಮುಂದೆ ಬಲ ಬಲ ಸಹಸ್ರ ಬಾಹುವೇ ಜನಕ ನೀ ಎನ್ನಯ ಅದ್ಭುತವಾದ ವಿದ್ಯಾಮೋತ್ತಕ್ಕೆ ನಿನ್ನ ಬಾಹುಗಳ ಬಲಕ್ಕೆ ನಾ ಮೆಚ್ಚಿದೆ ಈ ಕ್ಷಣವೇ ನಿನಗೆ ವಹಿಸ್ತಿದ್ದೀರ ನಿನಗೆ ಪಟ್ಟಂ ಕಟ್ಟುವೇಣೋ ನಿನಗೆ ಯಾತಕ್ಕಾದ ರಾಜ್ಯಭಾರದ ಲಕ್ಷಣಗಳಿರುವುದು ನನಗೆ ವಿಧಿತವಾಯಿತು ಚಂದ್ರವಂಶದ ಕೀರ್ತಿ ದಿಗ್ದೇಶಗಳನ್ನು ಬೆಳಗಲಿ ಕಾರ್ತಿವೀರ ಎಚ್ಚರಲಿ ಇರಲಿ ನಿನ್ನ ಗಾಂಭೀರ್ಯ ಸಾರದೆ ಮತ್ತೇನು ಬಾಬದೆ ಎನ್ನ ಪುತ್ರನಾದ ಕಾರ್ತಿವೀರ ಅರ್ಜುನನಿಗೆ ಪಟ್ಟಾಭಿಷೇಕ ಮಾಡಲು ನಮ್ಮ ಕುಲಪುರೋಹಿತರಂ ಕರೆದುಕೊಂಡು ಬರುವಂತನಾಗು ಸಾರದೆ ಹೋಗಲಿ ಜಾಗ್ರತೆ ನಿಮ್ಮಿಷ್ಟದಂತಾಗಲಿ ಬಾಬದೆ ನಾಗಶಂಕರಪ್ಪ ಇವರು ಪುರೋಹಿತ ಪಾತ್ರ ಮಾಡಿದಂತವರಿಗೆ 101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ. ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ನಮೋ ನಮೋ ರಾಜ ಓಹೋ ಪುರೋಹಿತರೇ ರಾಜರೇ ಎನ್ನ ಮಗನಾದ ಕಾರ್ತಿವೀರ ಅರ್ಜುನನಿಗೆ ಪಟ್ಟಾಭಿಷೇಕ ಪಟ್ಟಿರಿ ಪುರೋಹಿತರೇ. ಅಹೋ ರಾಜರೇ ನಿಮ್ಮ ಆಜ್ಞೆಯಿಂದ ಪಟ್ಟಾಭಿಷೇಕವನ್ನು ಕಟ್ಟುವ ರಾಜರೇ ಸಾಂಗೆ ಗುಣ राजाधिराजश्चेदम्बुद्महे राज्यवीरार्जुनस्महं तुमोमत्वं पट्टाभिषेकत्वं भूषितात्मये गोपराट् 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 ನಮಗೆ ವೈರಿಯಾದ ರೇಣುಕ ರಾಜನು ನಿನ್ನೆ ದಿನ ಕೂಡ ಕದನಕ್ಕೆ ಬಂದ ನಿನ್ನ ಬಾಹುಬಲಕ್ಕೆ ತಡೆಯದೆ ಓಡಿ ಹೋದನು. ಅಹೋ ತಲೆಯ ಜನಕ ಅವನಿಗೂ ನಮಗೂ ಮೊದಲಿನಿಂದಲೇ ದೇಶ ಬೆಳೆಯುತ್ತಾ ಬಂದಿರುವುದು. ಅವನೇನಾದರೂ ಮತ್ತೆ ನಿನ್ನೊಡನೆ ಇದ್ದಕ್ಕೆ ಬಂದರೆ ಅವನ ಸಿರು ಒಮ್ಮರಿಸುವ ಕೀರ್ತಿ ಗಳಿಸುವ ವಚನ ಒಮ್ಮರೆ ಬೆಳಕುವರ ವೀರಾದಿ ವೀರ ಜನಕ ಕೈದ ಇಲ್ಲಿವರೆಗೆ ನಮ್ಮ ವಂಶದ ಕೀರ್ತಿಯ ಕಾರಣವಾದ ಬಿಡಲೇ ನಾಮಚ್ಚದಿಂದ ದೇಶದಾದ ನೋಡಿಯೇ ಅಪ್ಪಯ್ಯನೇ ಕುಮಾರನೇ ರಾಜನ ಶ್ರೀಮಾನ್ ನಾರಾಯಣ ವೈಕುಂಠ ಲೋಕದಳು ಅಡಿಸಿಕೊಂಡರು ಅವರ ಗರ್ವವನ್ನು ಹೇಳಿ ನಿನ್ನ ವಚನ ಪಾಲಿಸಿದೆ. ಎನಿಸಿದ್ದರೆ ನಾನಿನ್ನ ಸುಖವಾರಲಾಗಿ ಸಾರ್ಥಕವೇನು ಜನಕ ಎನ್ನ ಪುತ್ರನಾದ ಕಾರ್ತಿವೀರ ಅರ್ಜುನನಿಗೆ ಪಟ್ಟಾಭಿಷೇಕವಾಯಿತು. ನನ್ನ ಕರ್ತವ್ಯ ಮುಗಿಯಿತು. ನಾನಿನ್ನು ತಪಂ ಮಾಡಿ ಶಂಕರನ ಒಲಿಸುವುದಕ್ಕೆ ಪತ್ರದ ಬಿಡು ಸಾರದೆ ಜಪೆಯನ್ನು ಓಡಿಸುವುದು ಜಾಗೃತ ನಿಮ್ಮಿಷ್ಟದಂತಾಗಲಿ ಬಾಬದೆ. ನಾಗೇಂದ್ರಪ್ಪ ಇವರು ಸುಧವೀರನ ಪಾತ್ರ ಮಾಡಿದಂತವರಿಗೆ 101 ರೂಪಾಯಿ ಬಹುಮಾನ ಪ್ರದಾನ ಕಾಶ್ಮೀರ ದರ್ಶನಾಥ ರೇಣುಕ ರಾಜನಂ ಸದ ಬೆಳೆದು ಬದಕ್ಕೆ ಹೋಗುವುದು. ಆದ ಕಾರಣ ಎನ್ನಯ ಮಣಿಮೆಯ ರಥಕ್ಕೆ ಸುಳ್ವಾಸಗಳನ್ನು ಬಂದಿತ್ತು. ಕಾಶ್ಮೀರ ನಗರಕ್ಕೆ ಪ್ರಥಮ ಬಿಡುಬಿಡು ಸಾರಥಿ ಅದು ನಿಮ್ಮಿಷ್ಟದಂತಾಗಲಿ ಬಾಬದೆ.
ಬಂದರೆ ಮುಂದೆ ಸುಲಭವಲ್ಲವೆಂಬ ನಾನುಡಿಯಂತೆ ಹೋಮ ಮಾಡಬೇಕೆಂದು ರಣಕಂಠನ ಕಟ್ಟಿ ಕದನಕ್ಕೆ ಬಂದ ಈ ದುಷ್ಟನ ಮುಂದೆ ಶ್ವಾಸವಂ ತೋರು ರೇಣುಕಾ ಎಚ್ಚರ ಮಾತ್ರ ತೋರಿಸುವೆ ನಿನಗೆ ಮನರಕ ಈ ಮತಿ ಏನೇ ಈ ಮಗಂದರೆ ಕಾರ್ತಿವೀರ ನಮ್ಮ ಮಕ್ಕಳೇ ನಿನ್ನ ಬಗ್ಗೆ ಎಲ್ಲಗೊಳ್ಳುತ್ತಾಗೊಂದು ಮತ್ತೆ ಕಡೆಗೆ ಬಿಡುವೆ ಈ ಮೂರ್ಖರೇ ಭಕ್ತನೇ ಒಪ್ಪು ಬಾಪುರೇ ನಿನ್ನಿಂದ ಅದಮನಾದ ಮಹೀರ್ಪತಿ ಅರಸನೇ ಭಕ್ತನೇ ಹುಟ್ಟಿ ಬರುವುದಕ್ಕೆ ಹುಲ್ಲು ಬೀಜವಲ್ಲ ಎನ್ನೆಂದೆಲ್ಲವುದು ನಿನ್ನಿಂದ ಸಾಧ್ಯವಿಲ್ಲ ಎಲೈ ಮೂರ್ಖರೇ ಎಲೈ ಭಕ್ತನೇ ಬಳಿ ಬಡಿದೆ ಎಲೈ ಕಾಂತಿ ವೀರ ನಮ್ಮ ಮೂರ್ಖರೇ ಎಲ್ಲ ಮುಂದೆ ಸಾಗಲು ನಿನ್ನ ಪರಾಕ್ರಮ ಯಾತಕ್ಕೆ ಸಾಗಲಾರದು ನಮ್ಮೆಲ್ಲರಿಗೂ ಸೇರಿದ ತೋರನಂತೆ ಎಲ್ಲ ಪಿತೃಗಳ ಸಂಗಮಕ್ಕೆ ಬಂದೆತ್ತೀಯ ಎಲೈ ಬುದ್ಧಿ ಶೂನ್ಯ ಎಲೈ ಮತಿ ಶೂನ್ಯ ನಡೆಯಲಾರದು ಎಂದು ಮುಂದೆ ನಿನ್ನ ದೌರ್ಜನ್ಯ ಯಾತಕ್ಕೆ ನಡೆಯಲಾರದು ಎಂದ ಸರಂಗಗಳನ್ನು ನಿರ್ಣಯಿಸಿಕೊಂಡು ಮಾತನಾಡು ಕೈಲಾಗದಿದ್ದರೆ ಸೋದರೆಂದು ನನ್ನ ಪಾಠಕ್ಕೆ ಶರಣು ಮಾಡು ಭ್ರಷ್ಟ ಏನು ಮಾತನಾಡಿ ಎಲೆ ಮೂರ್ಖನೇ ಮೊದಲನ್ನು ಮಂಡದೊಳ ಬಂಧಿಸುವೆ ನಿನಗೆ ದುರ್ಜತೆ ಬಳಿರೇ ಎಲೈ ಕಾಂತಿ ವೀರನೇ ಎಲೆಯಾದ ಮನೆ ಮೊದಲೇನು ಮನ ಬಂದಂತೆ ಯಾದಕ್ಕೆ ಕಚ್ಚಿಕೊಳ್ಳಿ ಏನಿದೆ ಶೌರ್ಯ ಸ್ವಲ್ಪ ತಾಳು ಬಳಿರೇ ಸಿಂಹದ ಮುಂದೆ ಸಿಂಗಳಿಕ ಒದರಿದರೆ ಸಿಂಹವು ಬೆಳಬಲ್ಲವೇ ಎಲೈ ಮೂರ್ಖ ಎಲೈ ಭ್ರಷ್ಟ ಒಬ್ಬರೇ ನಿನ್ನಿಂದ ಎನ್ನಂ ಜಯಿಸುವುದಾಗುವುದೇ ಕೋರ್ಮಗಿರ ಕೆತ್ತಲಾಗುವಂತೆ ಎನ್ನ ಸೆರಂಗಳಂಬರೆ ಸೆಳೆದು ಬಿಡುವನು ತೆರೆದಕ್ಕಾಗಲ್ಲ ಪ್ರತಿ ಮಾತನಾಡಿದಿರ ಮುರಿಯುವ ನಿನ್ನ ಗರ್ವನಲ್ಲ ಕೆರಂಬ ಪಾಮರ ನೀನಾವ ದೊಡ್ಡ ಸೂರ ದೊಡ್ಡ ಕರಿಸೂರ ಈ ಕರಿಸೂರ ಕಾರ್ತು ವೀರಾಕ್ಷನೇ ಚತುರ್ಥಿ ಬರುವರು ಬ್ರಹ್ಮಾಂಡವೇ ಎಲೆಕಳಕಾಗಿ ಒಯ್ದಾಡು ನಿಮ್ಮಂತವರ ಪಾಡೇರು ಆಕಾಶ ಮಂಡಲಕ್ಕೆ ಮುಖವೆತ್ತು ಸೊಲಕವೇನಾದರೂ ಒದರಿದರೆ ಮತ್ತಾಕಾಶವೇನಾದರೂ ಎದುರುತ್ತದೆ ರೌದ್ರ ರೂಪಿತ ತತ್ರ ಮುನಿವರನ್ನ ಜನರ ವಿದ್ಯ ಕಲಿಸ ಸಾರ್ಥಕವೇನು ಪಾಮರ ಶ್ರೇಷ್ಠವನ್ನಿಂದ ನಮ್ಮಪುರ ಎಲೈ ಕಾಂತಿ ವೀರನೇ ಎಲೆಯಾದವನೇ ಸಮರಕ್ಕೆ ಸಿದ್ಧನ ಕಾಂತಿ ವೀರ್ಯ ತೋರಿಸುವನೆಂದು ಶೌರ್ಯ ಅದೇ ಪ್ರಕಾರವಾದ ಯಾದವನೇ ಎಂದ ಕೂರ್ಚನಿಗೆ ಪೆಟ್ಟುದಾಳಾರದೆ ಬರಬಾದರು ಈ ತ್ರಿಪುರದಲ್ಲಿ ಕಲಿಸೂರ ಕಾಂತಿ ಹಚ್ಚುವನಿಗೆ ಸರಿಸಮನರಾದ ವೀರರಿದ್ದರೆ ತಕ್ಷಣ ಸಮರಕ್ಕೆ ಬರೆಯಲು ನಿಮ್ಮಿಷ್ಟದಂತಾಗಲಿ ಒಪ್ಪದೆ ಭಾರ್ಗವರಾಮ ಬರ್ಬೇಕಪ್ಪ ಪರಶುರಾಮ
ಪ್ರೇಮದಿಂದ ಸಾಕಿದೆ ನೋವ ಚಂದ ಕೋಳಿನ. ದೇವ ತಾವುದಾರನ್ನು ಕೇಳಿದೆ. ವೀರನ ಮುಂದೆ ತಡೆ ಇಲ್ಲದ ಪುಟನಗದ ಬಂದ ಮದಾಂತರಂ ಕರಗಲೇ ದೇವ ಚಿತ್ರ ಪವಿತ್ರ ರುದ್ರ ಸಮಕೃತಿ ಗಣರುದ್ರ ಭ್ರೂಮಧ್ಯ ಪಡಿರುದ್ರ ಏಕಾಂಗ ರುದ್ರ ಕಪ್ಪದಿಂದ ಒಪ್ಪೇರ ನಿಪ್ಪರ ಸುಬ್ರವು ಬೆಗಿದ ಪ್ರಿಯವು ದೇವ ಕಾಕುಟಿಯ ಉದರ್ವ ಮುಖದ 100 ಕೋಟಿ ತಾರಾ ಮಂಡಲದ ಕಾಕತ್ತಲೆ ಎಂಬೋರಿ ದಾರಿ ತರಮುತ್ತಿನ ವೀರಾವಳಿಯ ಧರಿಸಿಕೊಂಡಿರುವ ಗಂಡನೆಯ ಗಂಡುಗರೆಯನ್ನು ಯಾರನ್ನು ವಿಚಾರ ಮಾಡುವ ನಾವು ಮಾಡಿದ. ಓಹೋ ದೇವ ನಾವುದಾರಂದರೆ ವಿದ್ಯೆ ಎಂಬುದು ಒಂದು ಕಲೆ, ಅದನ್ನು ಕಲಿಯಲು ಬೇಕು ತಲೆ, ಕಲಿತ ಮೇಲೆ ಸಿಗುವುದು ಅದಕ್ಕೊಂದು ಬೆಲೆ. ಈ ಸಾರಥಿಗೆ ಎಂಬುದು ಒಂದು ಕಲೆ, ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತ ಇಲ್ಲಿಗೆ ಬಂದ ಮೇಲೆ. ರಾಜ ರವಿಕೋಟ ತೇಜ ಸಾರಥಿಯನ್ನು ನಾಮಾಂಕಿತವೇನೆಂದು ಕೇಳಿದೆಯಾ? ಹೌದು ದೇವ. ಕೂಡಿಸುವ ಎನ್ನ ವೀರ ಬಪ್ಪೆಯ ಅಬ್ಬರಕ್ಕೆ ಇತರ ಎದೆ ಹೊಡೆದು ನಿಪ್ಪರವಾಗಿ ಆ ಸಾರಥಿ ಹೋಬದೆ ಮದವೇರಿದ ಮಧಾಂಧನ ಮಂಕಜನ ಬಿಡಿಸಿ ಸತ್ಕೃತ್ಯಂ ಕಲಿಸಿ ತ್ರಿಭುವನ ವೀರರಿಂದ ವಂದನೆಯ ಮಾಡಿಸಿಕೊಳ್ಳುವ ಶ್ರೇಷ್ಠನಾದ ಬ್ರಾಹ್ಮಣ. ಹೆಸರಾದ ಪಂಡರ ರುಂಡಗಳ ಖಂಡಿಸುವ ಕದನ ಪ್ರವೀಣ ಮೃಗವಂಶೋದ್ಧಾಮ ಮಹಾಮುನಿ ಜಮದ ಏನಿಕಾ ದೇವಿಯ ಪಾತ್ರ ತಾರಾಪತಿಯಂತೆ ಉದಿಯ ತೀರ ರಣ ಗಂಭೀರ ರಾಮನಂತಿಯಲೈ ಸಾರಥಿ ನಂತರ ಎಂದು ಬರ್ತಾ ಇದ್ದಾರೆ ಭಾರ್ಗವರಾಮರಾದರೆ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಸಾರಥಿ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ? ಹೌದು ದೇವ. ಚಪ್ಪನ್ನಾರ ದೇಶದ ರಾಜ್ಯರ ಶ್ರೇಷ್ಠನಾದ ರೇಣಿಕ ರಾಜನ ಕುಮಾರಿಯಾದ ನಮ್ಮ ಜನನಿ ರೇಣಿಕಾ ದೇವಿಯಿಂದ ಆಶೀರ್ವಾದ ಪಡೆದು ಮುಂದಿನ ಕಾರ್ಯದ ವಿಚಾರ ತಿಳಿಯಲು ಬರೋಣ. ಸಾರಥಿ ನಮ್ಮ ಜನನಿಗೆ ಬರೆಯುವ ನಿಮ್ಮ ವಾಮಭಾಗದಿರವಲ್ಲು ದೇವ ಪೀಠವನ್ನು ಅಲಂಕರಿಸಿರಿ. ಐಶ್ವರ್ಯ ಮತ್ತು ಮೇಲೆ ಕೇಳು ಪುತ್ರ ನೀನೇ ಕೋಮಲದ ಎನ್ನಂ ಪಡೆದ ಮಾತೆ ಕೇಳಿದರೆ ನಮ್ಮ ಕಚೇರಿಯದ ರೀತಿ ಹೂವಿನ ಮಕ್ಕೆ ಎಂಟ ನಗಮುಖವುಳ್ಳ ನಿಮ್ಮ ಮುಖ ಕಮಲವು ಮುದಿರಿದ ಕಾವರಿಯಂತಾದ ಈ ನಿನ್ನ ಸುತರ ಮುಂದೆ ಬೆಸದಮ್ಮ ಜನನಿ ಸತ್ಯಪ್ರದಾಯಿನಿ ರಾಮ ಅಮ್ಮಯ್ಯ. ಹೂವಿನ ಮೊಗ್ಗೆಯಂತಿರುವ ನಿನ್ನ ಮುಖವು ಬಾಡಿರಲು ಕಾರಣ ಏನೆಂದು ಕೇಳಿದೆಯಾ ಕಂದ? ಹೌದು ಮಾತೆ. ಮಗನೇ ಅಮ್ಮಯ್ಯ ಹೇಳುವೆನು ಕೇಳು ರಾಮ. ಅದೇ ಚೆನ್ನಾಗಿ ಹೇಳು ಮಾತೆ. ಬಾರೈ ಭಾರ್ಗವ ನಾಸೈಸೆ ಶೋಭವ. ಬಾರೈ ಭಾರ್ಗವ ನಾಸೈಸೆ ಶೋಭವ. ಮಗನೇ ನನ್ನ ಜೀವನದಲ್ಲಿ ಎಂತ ಕಷ್ಟವನ್ನು ಕೊಟ್ಟಿರುವನು ಕಂದ. ಹೌದೇ ಮಾತೆ. ಅಮ್ಮಯ್ಯ ಎನ್ನ ಹಣೆಯಲ್ಲಿ ಎಂತ ಬರಹವ ಬರೆದಿರುವನು ಆ ಜಡದೊಬ್ಬವ. ಮಾತೆ
ಕಂದ, ಅದೇನು ಜನನಿ? ವಿಧಿ ಲಿಖಿತ ಮೀರಲು ಯಾರಿಂದಲೂ ಸಾಧ್ಯವಿಲ್ಲ ರಾಮ. ಇದೇ ನೋಡು ನಿನ್ನ ತಾಯಿಯ ದುಃಖದ ನೇಮ. ಅಮ್ಮ ಮಾತೆ, ಏನು ನಿನ್ನ ಮುಖ ತೆರೆದ ರೀತಿ? ರಾಹುವಿಂದ ಇಳಿಯಲ್ಪಟ್ಟ ಚಂದ್ರನಂತೆ, ಅಗ್ನಿಯಿಂದ ದತ್ತವಾದ ವೃಕ್ಷದಂತೆ, ಸೂರ್ಯನ ಕಿರಣದಿಂದ ಪಾಡಿದ ಕಮಲದಂತೆ. ಅಮ್ಮ ಮಾತೆ, ಮಗನೇ, ನಿನ್ನ ಮುಖವು ಕಳೆಗುತ್ತಿರುವ ಕಾರಣವೇನು? ಅಮ್ಮಯ್ಯ, ರಾಮ, ನಿನ್ನ ಹೃದಯದಲ್ಲಿ ಎಂತ ಹಲಹಲ ಬೆಳೆಸಿ ಈ ನಿನ್ನ ದುಃಖಕ್ಕೆ ಕಾರಣನಾದವನ ಹೆಸರೇ ಜನನೇ. ಮಗನೇ, ಅವನ ಕತ್ತು ಕತ್ತರಿಸಿ ನಿನ್ನ ಚರಣಕ್ಕೆ ಅರ್ಪಿಸುವೆನು. ಮಾಡಿದ ತಿಳಿದು ಮಾತೆ, ಯಾವ ಕಾರಣಕ್ಕಾಗಿ ಈ ನಿನ್ನ ವ್ಯಥೆ? ಮಗನೇ, ಅಮ್ಮಯ್ಯ, ಏತಕ್ಕಾಗಿ ಅಳುತ್ತೇವೆ ಅಮ್ಮಯ್ಯ ಎಂದು ಕೇಳಿದೆಯಲ್ಲ ರಾಮ. ಹೌದು ಮಾತೆ. ಮಗನೇ, ಅಮ್ಮಯ್ಯ, ಈ ನನ್ನ ಕಣ್ಣೀರಿಗೆ ಕಾರಣ ಯಾರು ಎಂದು ಕೇಳುವೆಯ ರಾಮ. ಹೌದು ಮಾತೆ. ಮಗನೇ, ಅಮ್ಮಯ್ಯ, ಏನು ಹೇಳಲಿ ಎನ್ನಯ ದುಃಖವ, ನನ್ನ ತಂದೆಯು ತೀರದ ಭಾವ. ಮಗನೇ, ಅಮ್ಮಯ್ಯ, ಅನಿಯ ಜನ್ಮಾಗಿ ಹೇಳು ಮಾತೆ. ಏನು ಹೇಳಲಿ ಎನ್ನಯ ದುಃಖವ, ನನ್ನ ತಂದೆಯು ತೀರದ ಭಾವ. ಮಗನೇ, ಅಮ್ಮಯ್ಯ, ನಿನ್ನ ಕಣ್ಣೀರಿಗೆ ಕಾರಣನು ಯಾರು ಎಂದು ಕೇಳಿದೆಯಲ್ಲ ರಾಮ. ಹೌದು ಮಾತೆ. ಮಗನೇ, ಅಮ್ಮಯ್ಯ, ನನ್ನ ದುಃಖಕ್ಕೆ ಕಾರಣನಾಗಿರುವ ಅವನ ಹೆಸರು ಹೇಳಿದರೆ ನೀನೇನು ಮಾಡಲು ಸಾಧ್ಯ ರಾಮ. ಅವನನ್ನೇನು ಮಾಡುವುದು ಮಾತೆ? ಮಗನೇ, ಅಮ್ಮಯ್ಯ, ಅವನನ್ನೇನು ಮಾಡಲು ಸಾಧ್ಯ? ಸಂಹಾರ ಮಾಡಲು ಸಾಧ್ಯ ಆಗುವುದಿಲ್ಲ ರಾಮ. ಯಾದಕ್ಕೆ ಆಗುವುದಿಲ್ಲ ಮಾತೆ? ಅವನು ಅಂಥ ಬಲಾಢ್ಯನಿರುವ ನಾನೇನು ಸಾಮಾನ್ಯನವರೇ? ಮಗನೇ, ಅಮ್ಮಯ್ಯ, ನಿನ್ನಿಂದಾಗುವುದೇನು ಕಂದ? ಹೌದು ಮಾತೆ. ಮಗನೇ, ಅಮ್ಮಯ್ಯ, ಯಾರೆಂದು ಕೇಳಿದೆಯಾ? ಯಾರು ಜನನಿ? ಕಾರ್ತ್ಯವೀರಾರ್ಜುನನು ಎಂಬವ. ಕಾರ್ತ್ಯವೀರಾರ್ಜುನನು ಎಂಬವ. ಕಳೆದ ಎನ್ನಯ ತಂದೆ ಪ್ರಾಣ, ಕಳೆದ ಎನ್ನಯ ತಂದೆ ಪ್ರಾಣ. ಕಾರೇ ಅಮ್ಮಯ್ಯ, ನಿನ್ನ ದುಃಖಕ್ಕೆ ಕಾರಣನು ಯಾರು ಎಂದು ಕೇಳಿದೆಯಲ್ಲ ಮಗನೇ. ಹೌದು ಮಾತೆ. ಕಂದ, ಅಮ್ಮಯ್ಯ, ಆ ಅಥಮರಾದ ಕಾರ್ತ್ಯವೀರಾರ್ಜುನನು ನನ್ನ ತಂದೆಯನ್ನು ಕೊಂದು ನನ್ನನ್ನು ಕಣ್ಣೀರಿಡುವಂತೆ ಮಾಡಿರುವನು ರಾಮ. ಜನನಿ? ಮಗನೇ, ಅಮ್ಮಯ್ಯ, ನಿನ್ನ ತಾಯಿ ಕಾರಣನು ಅವನೇ ಕಂದ. ಅಮ್ಮ ಮಾತೆ, ಮಗನೇ, ಸಿರಿದೋರಿಂದ ಪಡೆದಾತನ ಮರಣದಿಂದ ಉಂಟಾದ ನಿನ್ನ ಮನೋಗತೆ. ಆದರೆ ಈ ನಿನ್ನ ಮಗನ ಮಾತನ್ನು ಆಲಿಸು. ಏನು ರಾಮ? ಮಾತೆ, ಮಗನೇ, ಯೋಗ ತ್ರಿಲೋಕಗಳಲ್ಲಿ ವೈರಿಗಳನ್ನು ಪುರಕ್ಕೆ ಕಳಿಸುವ ಪ್ರಚಂಡ ಪರಾಕ್ರಮನಾದ ಈ ನಿನ್ನ ಮಗನಿಗೆ ಸಂತೋಷದಿಂದ ನೇಮವನ್ನು ಕೊಟ್ಟರೆ ನೇಮವನ್ನು ಕೊಟ್ಟರೆ ಮಾಡುವ ಹೊರಬಿಂದಿನ ಅಂತಕರ ಪುರಕ್ಕೆ ಕಳಿಸಿಬಿಡುವೆ. ಕೊಬ್ಬೆಕ್ಕೆ ತಾಂತನಂತ ಮತವೇರಿ ಬೆರೆಯುವ ಅಡಗಿಸಿವೆ. ಅಮ್ಮ ಮಾತೆ, ಮಗನೇ, ನನ್ನ ಹೆತ್ತಮ್ಮನಾದ ನಿನ್ನ ಬೆದರ ಕಚ್ಚ ಕಚ್ಚಲಿದೆ.
ಆಜ್ಞೆಯನ್ನು ಕೊಡುತ್ತಾ ಎಂದು ಕೇಳಿದೆಯಾ ಕಂದ? ಹೌದು ಮಾತೆ. ಬೇಡ ಮಗನೇ. ಅದ್ಯಾದಕ್ಕೆ ಬೇಡ ಮಾತೆ? ಹಾಡೆದ ಒಡಲಿನ ಹರುಷದ ಹೊನಲು ನಿನ್ನ ನುಡಿಯು ಪಾಲ್ದೇನ ತಡಲು. ಹಾಡೆದ ಒಡಲಿನ ಹರುಷದ ಹೊನಲು ಅಮ್ಮಯ್ಯ. ಹಡೆದ ಒಡಲಿನ ಹರುಷದ ಹೊನಲು ನಿನ್ನ ನುಡಿ ಹಾಲ್ದೇನ ಕಡಲು. ಕಂದ ಅಮ್ಮಯ್ಯ. ನವಮಾಸ ಗರ್ಭದಲ್ಲಿ ಹೊತ್ತು ಎತ್ತು ಸಾಕಿ ಸಲುಹಿ ತುತ್ತುಣಿಸಿ ಬೆಳೆಸಿದ ಕೈಗಳಿಂದ ಅಥಮನ ಕೈಗೆ ಒಪ್ಪಿಸಲು ಮನಸ್ಸು ಒಪ್ಪಲಾರದು ರಾಮ. ಕೊಡಲಾರದು ನಿನ್ನ ಹೆತ್ತ ತಾಯಿ ನಿನಗೆ ನೇಮ. ಅಪ್ಪೋ ಎನ್ನಂ ಪಡೆದ ಮಾತೆ. ಮಗನೇ, ಏನಿಲ್ಲ ಪುತ್ರ ಬಾಹು ಬಲದ ಮೇಲೆ ನಿನಗೆ ಅನುಮಾನವೇ? ರಾಮ, ಕೇಳು ಎನ್ನ ಪ್ರತಾಪವನ್ನು. ಹೇಳು ಮಗನೇ. ಮಾತೆ. ರಾಮ, ದೇವದರು ಭಕ್ತ ವೀರರ ಭಕ್ತ ವೈದ್ಯ ಎನ್ನಡದ ಕಾರಣಕ್ಕೆ ಬಂದರೆ ನೀನಿನ್ನವರೆಗೆ ಸಂಭಾವನೆ ನಾನು ಹಿಂಜರಿಯಲಾರನು. ಹೌದೇ ರಾಮ. ಅಮ್ಮಯ್ಯ, ಮಗನೇ, ನಿನ್ನ ಚಿಂತೆಯ ಬಿಟ್ಟು ಬಿಡಿದನೇ ಪ್ರತಾಪನಾದ ನಿನ್ನ ತಂದೆ ಕೊಂಡವರ ಶಿರವನ್ನು ಅರೆದರೆದು ಅವರ ದೇಹವನ್ನು 10 ಕಾಯಿಗಳೇ ಉಣಬಡಿಸಿ ಅಪ್ಪದೂಡವನ್ನು ಮಾಡಿಸುವನು ಮಾತೆ. ಒಂದು ವೇಳೆ ನಿನ್ನ ಮಾತು ಸಟೆಯಾದರೆ ಈ ಎನ್ನ ಮಾತು ಶಟೆಯಾದರೆ ಇಂಥ ಹೇಳಿ ಪುತ್ರನ ಮಾಡಿದ ನನ್ನ ಎನ್ನ ಧಿಕ್ಕಾರ ಮಾಡು ಮಾತೆ. ಪರಮ ಭದ್ರತೆ ರಾಮ. ಅಮ್ಮಯ್ಯ. ಚೊಕ್ಕಟವಾದ ನಿನ್ನ ನುಡಿ ಕೇಳಿ ಅಕ್ಷರತೆಯ ಕರಳು ಕತ್ತರಿಸಿ ಹೋಗಿ ಬಾ ಮಗನೇ ಎಂದು ನೇಮವನ್ನು ಕೊಡುವಳೆಂದು ತಿಳಿದುಕೊಂಡಿಯಾ ಕಂದ? ಹೌದು ಮಾತೆ. ಸಾಧ್ಯವಿಲ್ಲ ಮಗನೇ. ಅದೇ ಅದಕ್ಕೆ ಸಾಧ್ಯವಿಲ್ಲ ಮಾತೆ. ನಾನೇ ಎಂದು ಅಹಂಕಾರದಿಂದ ಬೆರೆಯುತ್ತಿರುವ ಆ ಮತೋನ್ಮತ್ತನಾದ ಕಾರ್ತವೀರಾರ್ಜುನನು ದೇವದಾನವರಿಗಿಂತಲೂ ಸೊಕ್ಕಿನಿಂದ ಮೆಕ್ಕಿ ಮೀರಿದವನವನು. ನಾನೇನು ಸಂಪಾದಿಸವನು ಮಾತೆ? ದತ್ತಾತ್ರೇಯ ವರಪ್ರಸಾದದಿಂದ ಜನಿಸಿದಂಥವನು ಅಥಮನಾದ ಆ ಕಾರ್ತವೀರಾರ್ಜುನನು. ಆ ಕಾರ್ತೀಯನನ್ನೇ ಹೇಳುವವನು ಮಾತೆ. ಸಾಹಸರ ಬಾಹುಳ್ಳವನು ಅಥಮನಾದ ಕಾರ್ತವೀರಾರ್ಜುನನು. ನಿನ್ನ ಪುತ್ರವ ಸಾಮಾನ್ಯದವನ ಮಾತೆ. ಮಗನೇ, ಅಮ್ಮಯ್ಯ. ನೀನೇನೇ ಹೇಳಿದರೂ ನಿನ್ನ ಮಾತಿಗೆ ನಾನು ಒಪ್ಪಲು ಸಾಧ್ಯವಿಲ್ಲ. ಅದೇ ಅದಕ್ಕೆ ಮಾತೆ. ಅಮ್ಮಯ್ಯ, ನಾನೊಂದು ಮಾತು ಹೇಳುವೆನು, ಚಿತ್ತ ಬಿಟ್ಟು ಕೇಳು. ಅದೇ ಚೆನ್ನಾಗಿ ಹೇಳು ಮಾತೆ. ನಿನ್ನ ತಂದೆ ನನ್ನನ್ನು ಆಶ್ರಮವನ್ನು ಸೇರಿಸಿಕೊಳ್ಳಬೇಕಾದರೆ ನನ್ನಲ್ಲೊಂದು ಪಂಥವನ್ನು ತೊಟ್ಟನು. ಅದೇನು ಮಾತೆ? ರೇಣುಕಾ, ನೀನು ನನಗೆ ತಕ್ಕ ಸತಿಯಾಗಿ ನಡೆದುಕೊಳ್ಳಬೇಕಾದರೆ ನದಿಗೆ ಹೋಗಿ ಮರಳಿನ ಕೊಡದಿಂದ ಜಲವನ್ನು ತಂದರೆ ಆಗ ನಾನು ನಿನ್ನ ಪತಿವ್ರತಿ ಧರ್ಮವನ್ನು ಮೆಚ್ಚಿ ನಿನ್ನನ್ನು ಮಡದೆಯನ್ನಾಗಿ ಸ್ವೀಕರಿಸಿಕೊಳ್ಳುವೆನೆಂದನು ಆ ನಿನ್ನ ಹೆತ್ತಪ್ಪನು. ಹೌದೇನು ಮಾತೆ? ಮಗನೇ, ಅಮ್ಮಯ್ಯ. ತಂದೆಗೆ ಕೊಟ್ಟ ಮಾತು ಉಳಿಸುವುದಕ್ಕಾಗಿ ನದಿಗೆ ಹೊರಟಾಗ ದಾರಿಯಲ್ಲಿ ಏನಾಯ್ತು ಗೊತ್ತೇ ಕಂದ? ಅದೇನು ಆಯ್ತು ಜನನೇ? ನಾಗ ಸರ್ಪವು ಮನುಷ್ಯನ ರೂಪದಲ್ಲೆದ್ದು ನನ್ನೊಡನೆ 2 ಮಾತನಾಡಿತು. ಅದು ಏನನ್ನು ಮಾತನಾಡುದು ಮಾತೆ? ಅಮ್ಮ ರೇಣುಕಾ, ನೀನು ಚಿಕ್ಕವಳಿರುವಾಗ ನಾನು ನಿನ್ನನ್ನು ಕಚ್ಚಿದ ಕಾರಣ ನಿನಗೆ ಸಿಂಬೆಯಾಗಿ ನೆಲೆಸಲು ನನಗೆ ಅನುಮತಿಯನ್ನು ನೀಡು ತಾಯಿ ಎಂದು ಆ ನಾಗಸರ್ಪವು ನನ್ನನ್ನು ಕೇಳಿಕೊಂಡಿತು. ಹೌದೇನು ಮಾತೆ? ರಾಮ, ಅಮ್ಮಯ್ಯ. ನದಿಗೆ ಹೊರಟೆನು, ಮರಳಿನ ಕೊಡದಿಂದ ನಿನ್ನ ತಂದೆಯ ಪೂಜೆಗೆ ಜಲವನ್ನು ತಂದೆನು. ಆಗ ನೀವೇ ನನಗೆ ತಕ್ಕ ಸತಿ ರೇಣುಕಾ ಎಂದು
ನಿನ್ನ ತಂದೆ ನನ್ನನ್ನ ಆಶ್ರಮವನ್ನು ಸೇರಿಸಿಕೊಂಡ. ರಾಮ, ಅಮ್ಮಯ್ಯ, ಈ ರೇಣುಕಾ ದೇವಿಯ ಗರ್ಭದಲ್ಲಿ ಜನಿಸಿದ ನೀನು ಅಧಮನಾದ ಕಾರ್ತಿವೀರ್ಯನನ್ನು ಸಂಹರಿಸುವುದು ನಮ್ಮಂತವರಿಗೆ ತಕ್ಕದ್ದಲ್ಲ ರಾಮ. ಅದೇ ನಿನ್ನ ಹೆತ್ತ ತಾಯಿ ನೇಮ. ಅಹೋ ಎನ್ನಂಪರ ಜನನಿಯಾದ ರೇಣುಕಾದೇವಿ ಓ ಎನ್ನಂಪರ ಜನನಿಯಾದ ರೇಣುಕಾದೇವಿ ಏನು ಮಾತನಾಡುವಿ? ಇದು ಮಾತನಾಡಿದನು ಕಂದ. ಮತ್ತೆ ಕಾರ್ತಿವೀರ್ಯಂ ದೇವಧಾನ್ನವರಿಗೆ ಮೇಲಿನಂತೆ ಹೇಳಿದೆಯಲ್ಲ. ಹೌದು ಮಗನೇ. ಆದರೆ ಈ ನಿನ್ನ ಮಗನ ಮುಂದೆ ಅವನ ಪರಾಕ್ರಮ ನಡೆಯುವುದಿಲ್ಲ. ಅದು ಹೇಗೆ ರಾಮ? ಅದು ಹೇಗೆಂದರೆ ಅದು ಹೇಗೆ? ನನ್ನ ಸರಿ ಸಮಾನ ಯಾರು ಇಲ್ಲವೆಂದು ಅಹಂಕಾರದಿಂದ ಇರುವನು. ಅದಕ್ಕಾಗಿ ನಾನು ಹೇಳಿದೆನು. ಆದರೆ ಈ ನಿನ್ನ ಮಗ ಭಾರ್ಗವ ರಾಮನು ಹರಿಷಡ್ಡರ್ಗಂಗಳ ದೂರ ಮಾಡಿದವರಿಗಿಂತ ಚಿತ್ರೂಪನ ಮುಂದೆ ಕಪ್ಪಿದ ಕಾರ್ತಿವೀರ್ಯನು ಜೀವದಿಂದ ಉಳಿಯವರೇ. ಅಮ್ಮ ಮಾತೆ, ಮಗನೇ, ಸೌದೆಯ ಕಾಲು ಬೆಟ್ಟದಷ್ಟು ಇದ್ದರೂ ಒಂದು ಗಿಡಿ ಅಗ್ನಿಗೆ ಸುಟ್ಟು ಭಸ್ಮವಾಗದಿರುವರೆ. ಮಹಾಪ್ರಾಣಿಯಾದ ನೀನು ಯೋಚಿಸದೆ ನೇಮವನ್ನು ಕೊಡು ಅಮ್ಮಯ್ಯ. ರಾಮ, ಅಮ್ಮಯ್ಯ, ಅಧಮನಾದ ಕಾರ್ತಿವೀರ್ಯನನ್ನು ಸಂಹರಿಸಿ ಬರುವೆಯಾ? ಹೌದು ಮಾತೆ. ತಾಯಿಗೆ ಕೊಟ್ಟ ಮಾತು ಮೀರಬಾರದು ಕಂದ. ಎಷ್ಟು ಮಾತಿರ್ಕೊಂಡು ಇರುವುದಿಲ್ಲ ಮಾತೆ. ಹೇಳುವೆನೆ ಕೇಳು ಮಗನೇ. ಅದೇನು ಚೆನ್ನಾಗಿ ಹೇಳು ಮಾತೆ. ಮಗ